ಜೊತೆಗಿನ ಮಾತುಕತೆ ಹೇಗೆ ಅನಿಸ್ತು? ಮೊದಲಾಗಿ ದರ್ಶನ್ ತುಂಬ ಆರೋಗ್ಯವಾಗಿದ್ದಾರೆ. ಅದೇ ಕಷ್ಟ ಆಗುತ್ತೆ ಅವ್ರನ್ನ ಆ ಥರ ನೋಡೋದಕ್ಕೆ. ಬಟ್ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಎಲ್ಲರೂ. ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಸರ್ನ. ಅವ್ರ ಅಭಿಮಾನಿಗಳು ಎಷ್ಟು ಮಿಸ್ ಮಾಡ್ಕೊಳ್ತಾರೋ ಅಷ್ಟೇ ಮಿಸ್ ಮಾಡ್ಕೊಳ್ತಿದ್ದೀವಿ. ಅವ್ರ ಕುಟುಂಬ ಆಗಿರ್ಬೋದು, ಅವರ ಫ್ಯಾನ್ಸ್ ಆಗಿ ನಾನು ಒಬ್ಬ ಫ್ಯಾನ್, ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ. ಹೇಳ್ಬಿಟ್ಟು ಬಂದೆ ಸರ್, ವಿ ಆಲ್ ಆರ್ ವೇಟಿಂಗ್, ಪ್ಲೀಸ್ ಬೇಗ ಬನ್ನಿ ಅಂತ. ನನಗೆ ಲೋ ಮೇಲೆ ನಂಬಿಕೆ, ಆದಷ್ಟು ಬೇಗ ಹೊರಗೆ ಬರ್ತೀನಿ. ಮೇಡಮ್, ತುಂಬ ದಿನಗಳ ನಂತರ ತಾವು ಕೂಡ ಬಂದಿದ್ರಿ ಅಂತಿದ್ರಿ, ಇವತ್ತು ಭೇಟಿ ಮಾಡಿದ್ರಿ, ಜೊತೆಗೆ ನೀವು ಕೂಡ ಒಂದು ಮೆಸೇಜ್ ಅನ್ನು ಹಾಕಿದ್ರಿ. ಹಿಂದೆಯೂ ಕೂಡ ನಾನು ಅವ್ರು ಯಾವತ್ತೂ ಕೂಡ ಜೊತೆಗಿರ್ತೀನಿ, ಅವ್ರು ತಪ್ಪು ಮಾಡಿದ್ರೆ ತಪ್ಪಿಲ್ಲ ಅಂತ ಹೇಳಿದ್ರೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿ ಒಂದು ಭಾವುಕವಾದ ಒಂದು ಮೆಸೇಜ್ ಕೂಡ ಹಾಕಿದ್ರಿ ಹಿಂದೆ. ಇವತ್ತು ಭೇಟಿ ಆಗಿದ್ರಿ. ನನಗೆ ಹಾನೆಸ್ಟ್ಲಿ ಹಿಂದಿಲ್ಲ ಹಾಗೇನಿದೆ. ರಾಜನ್ ಥರನೇ ನೋಡೋದಕ್ಕೆ ಇಷ್ಟ. ನಾನು ಮನ್ಸು ತಡೀಲೇ ಇಲ್ಲ. ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಆ್ಯಂಡ್ ಕಮ್ ಅಂತ ಅನಿಸ್ತು. ಸೊ ಐ ಜಸ್ಟ್ ಕೇಮ್ ಆ್ಯಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು. ಆ್ಯಂಡ್ ಪ್ರಮುಖವಾಗಿ ಅವರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡೆ. ಈಸ್ ವೆರಿ ಹೆಲ್ದಿ, ಈಸ್ ವೆರಿ ಫೈನ್. ಏನು ಹೇಳಿದ್ರು ಮೇಡಮ್? ಏನು ಮಾತಾಡಿದ್ರು? ಇಲ್ಲ, ತುಂಬ ಹೊತ್ತು ಅರ್ಧ ಗಂಟೆ ಇದ್ರಿ, ಮಾತುಕತೆ ಎಲ್ಲ ಆಯ್ತು. ಏನಾದರೂ ಮುಂದಿನ ಕಾನೂನು ಹೋರಾಟ ಈ ರೀತಿ ಸಂಬಂಧವಾಗಿ ಏನಾದರೂ ಮಾತಾಡಿದ್ರೆ? ಅದು ಸರ್ ಬಂದಮೇಲೆ ಅವ್ರ ಹತ್ರ ಈ ಪ್ರಶ್ನೆಗಳು ಕೇಳಿದ್ರೆ ಉತ್ತಮ ಅಂತ. ಸೊ ನಾವು ಏನೇ ಮಾತಾಡಿದ್ರು ಅದು ತಪ್ಪಾಗುತ್ತೆ. ಲೆಟ್ ಹಿಮ್ ಕಮ್. ಸೊ ನಿಮ್ಮ ಪ್ರಶ್ನೆಗಳು ಅವ್ರ ಮುಂದೆ, ಲೆಟ್ ಹಿಮ್ ಸ್ಪೀಕ್. ಎಸ್ ಮೇಡಮ್. ಸರಿ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ದರ್ಶನ್ ಸರ್. ಆ್ಯಂಡ್ ಇವತ್ತು ನನಗೆ ಅವತ್ತು ಒಂದು ಮಾತು ಅವ್ರು ಏನಾದರೂ ನೋ ಅಂತ ಹೇಳಿದರೆ ಪ್ರಾಬಬ್ಲಿ ಇವತ್ತು ರಚಿತಾರಾಮ್ ಬಿಂದ್ಯಾರಾಮ್ ರಚಿತಾರಾಮ್ ಆಗಕ್ಕಾಗ್ತಿರಲಿಲ್ಲ. ಸೊ ನನ್ನ ಒಂದು ರಿಗಾರ್ಡ್ಸ್, ನನ್ನ ಕುಟುಂಬ, ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ, ನನ್ನ ಮೇಲಿದೆ. ಸೊ ಎಸ್, ನೀವು ಕೂಡ ಭಾವುಕರಾದಾಗ ಸಂದರ್ಭದಲ್ಲಿ ಧೈರ್ಯ ಹೇಳಿದ್ರೆ ಮೇಡಮ್? ಧೈರ್ಯ ಹೇಳಿದ್ರೆ ಅವರನ್ನ ನೋಡಿದಾಗ ಭಾವುಕರ ಆಗುತ್ತೆ. ಇನ್ನೇನ್ ಮಾಡ್ತೀವಿ ಅಲ್ಲ ಅವ್ರ ಧೈರ್ಯ, ನಿಮ್ಗೆ ಧೈರ್ಯ ಹೇಳಿದ್ರೆ ಆ ರೀತಿ ಇದ್ರ? ಖಂಡಿತವಾಗ್ಲೂ ಅವ್ರು ನನಗೆ ನೀ ಆರಾಮಾಗಿರು ಅಂತ. ಸುಮಾರು ದಿನಗಳ ನಂತರ ಅಣ್ಣ ನೋಡ್ದಂಗೆ ಆಯ್ತು. ಖಂಡಿತವಾಗ್ಲೂ. ಆ್ಯಂಡ್ ಸೊ ಬಾಸ್, ವಿ ಆಲ್ ಆರ್ ವೇಟಿಂಗ್ ಫಾರ್ ಯು. ಆ್ಯಂಡ್ ಆದಷ್ಟು ಬೇಗ ನಮಗೆ ಒಳ್ಳೆ ಸುದ್ದಿ ಸಿಗಲಿ. ಆ್ಯಂಡ್ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ. ಮೇಡಮ್, ಈ ಒಂದು ಪ್ರಕರಣದಲ್ಲಿ ಅವ್ರನ್ನ ಈಗ A2 ಇದ್ರು, A1 ಮಾಡಕ್ಕೆ ಈ ರೀತಿ ಒಂದೊಂದಷ್ಟು ಮಾತು ಕೇಳಿ ಬರ್ತದೆ. ತಪ್ಪಾಗತ್ತೆ ಅಲ್ವಾ?